ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಶುಭ ಕೋರುವವರು ನಾರಾಯಣ ಸ್ವಾಮಿ, ಚಂದು ವಾಟರ್ ಮೆಲನ್ ಮತ್ತು ಫ್ರೂಟ್ ಸ್ಟಾಲ್, ಅಂಜನ ಚಿತ್ರಮಂದಿರದ ಮುಂಭಾಗ, ಬೆಂಗಳೂರು ರಸ್ತೆ, ಚಿಂತಾಮಣಿ. ನಮ್ಮ ಸ್ಟಾಲ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹಾಗೂ ಗೌರಿ ಗಣೇಶನ ಹಬ್ಬಕ್ಕೆ ಬೇಕಾದ ಎಲ್ಲ ರೀತಿಯ ತಾಜಾ ಹಣ್ಣು ಹಂಪಲುಗಳು ಹಾಗೂ ಅಲಂಕಾರಿಕ ಹೂವುಗಳು ಸಿಗುತ್ತವೆ. ಹಿಂದೆ ಭೇಟಿ ನೀಡಿ. ಚಂದು ವಾಟರ್ ಮೆಲನ್ ಮತ್ತು ಫ್ರೂಟ್ ಸ್ಟಾಲ್, ಅಂಜನ ಚಿತ್ರಮಂದಿರದ ಮುಂಭಾಗ, ಬೆಂಗಳೂರು ರಸ್ತೆ, ಚಿಂತಾಮಣಿ. ದಲಿತ ಸಂಘರ್ಷ ಸೇನೆಯ ಸಂಘಟನೆಗೆ ಪ್ರತಿಯೊಬ್ಬರೂ ಮುಂದಾಗಬೇಕು ಹಾಗೂ ಅನ್ಯಾಯಕ್ಕೊಳಗಾದ ಬಡವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಮ್ಮ ಸಂಘಟನೆಯ ಪ್ರತಿಯೊಬ್ಬ ಕಾರ್ಯಕರ್ತರು ಕೆಲಸ ಮಾಡಿ ನೊಂದವರ ಪರವಾಗಿ ನಿಂತು ಹಳ್ಳಿ ಮಟ್ಟದಿಂದ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸಬೇಕೆಂದು ದಲಿತ ಸಂಘರ್ಷ ಸೇನೆಯ ರಾಜ್ಯಾಧ್ಯಕ್ಷ ಡಿ ಆನಂದರವರು ತಿಳಿಸಿದರು. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂಘರ್ಷ ಸೇನೆಯ ತಾಲೂಕು ಅಧ್ಯಕ್ಷ ವೆಂಕಟೇರಕೋಟೆ ಆನಂದರವರ ನೇತೃತ್ವದಲ್ಲಿ ದಲಿತ ಸಂಘರ್ಷ ಸೇನೆಯ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸೇನೆಯ ರಾಜ್ಯಾಧ್ಯಕ್ಷ ಜಿ ಆನಂದರವರು ಪಾಲ್ಗೊಂಡು ಸಂಘದ ಧ್ಯೇಯೋದ್ದೇಶಗಳು ಹಾಗೂ ಸಂಘಟನೆಯ ಬಗ್ಗೆ ಕಾರ್ಯಕರ್ತರಿಗೆ ತಿಳಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಮುಖಂಡರಾದ ಎನ್ ಮಂಜುನಾಥ್, ಜಿಲ್ಲಾ ಉಪಾಧ್ಯಕ್ಷ ಅಂಜನಪ್ಪ, ಬಿ ವಿ ಮಂಜುನಾಥ್, ಟಿ ಗೊಲ್ಲಹಳ್ಳಿ, ನಾಗರಾಜ್, ಕೃಷ್ಣಪ್ಪ, ರಾಮಚಂದ್ರಪ್ಪ, ವೈಜಕೂರು ರಾಮಣ್ಣ, ಪುನೀತ್ ಕುಮಾರ್, ಶ್ರೀನಿವಾಸ್, BMTC, ಶಿಡ್ಲಘಟ್ಟ ನಾಗನರಸಿಂಹ, ರವಿ, ರವೀಂದ್ರನಾಥ್, ನಾರಾಯಣಸ್ವಾಮಿ, ಬಾಲು ಹಾಗೂ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು. ನಾನು ಸ್ವಲ್ಪ ಫೀಲಿಂಗಲ್ಲಿ ಎಸ್ಗೆ ಮಗಳು ತೀರೋದ್ರೆ ಅದ್ರ ಬಗ್ಗೆ ನೋವಿದ್ದೇ ಇರ್ತದೆ. ಆ ನೋವಲ್ಲಿ ಒಂದು ಸ್ವಲ್ಪ ದಿವಸ ಇದ್ದೆ. ಇದ್ದಕ್ಕಿದ್ದಂಗೆ ಎಲ್ಲರೂ ಒಂದೇ ಸರ್ತಿ ಎಸ್ಕೇಪ್ ಆಗೋದು. ಬೇರೆ ಬೇರೆ ಸಂಘಟನೆ ಕಟ್ಕೊಂಡು ಅವ್ರು ಯಾರಂತ ನಿಮ್ಗೆ ಗೊತ್ತು, ಹೆಸರು ಹೇಳೋದ್ರು ಹೇಳ್ತೀವಿ, ಅಭ್ಯಂತರ ಇಲ್ಲ. ಹೋಗಿರೋದು ಬಿಡೋಣ ಆಯ್ತಾ. ಹೆಚ್ಚು ಕಮ್ಮಿ 7 ಜನ ರಾಜ್ಯಾಧ್ಯಕ್ಷರಾಗೋದು, ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾಗೋದು, ನ್ಯಾಷನಲ್ ಪ್ರೆಸಿಡೆಂಟು, ಇನ್ನೆರಡು ದಿನ ಒಂದು ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಆಗ್ತಾರೇನೋ ಗೊತ್ತಿಲ್ಲ, ರಾಷ್ಟ್ರೀಯ ಅಧ್ಯಕ್ಷರಾಗೋದು. ಹಾಗಾಗಿ ಎಲ್ಲಿ ಒಡ್ಕೊಂಡು ಹೋಯ್ತು, ಸಪ್ರೇಟ್ ಆಯಿತು. ಆಮೇಲೆ ನಮಗೂ ಸ್ವಲ್ಪ ವೈಯಕ್ತಿಕವಾದಂಥ ಹೆಚ್ಚು ಕಮ್ಮಿ ಕಾರಣದಿಂದ ನಾವು ಹೊರಗಡೆ ಬರೋಕ್ಕಾಗಿಲ್ಲ ಅಷ್ಟೇ. ಹಾಗಾಗಿ ನಾವೇನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಏನು ಆಗಲೇ ನಾವು ಕುಂತಾಗ ನಾವು 0 ಇಂದ ಹೀರೋ ಆಗಬೇಕು ನಮಗೆ ಕೆಪಾಸಿಟಿ ಐತೆ. ನಾವು ಯಾವುದಕ್ಕೂ ತೃಪ್ತಿ ಕೆಡಲ್ಲ, ಯಾವುದಕ್ಕೂ. ಅವ್ರಿಗೆ ABC ಎಂಥ ರಾಜ್ಯಾಧ್ಯಕ್ಷ ಆಗೋರೆಂದರೆ ನಾನು ಒಂದು ಮಾತು ಹೇಳ್ತೀನಿ. ಬೆಳಗ್ಗೆ 11 ಗಂಟೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮೆಮೊರಾಂಡಮ್ ಕೊಟ್ಟವರು ಒಂದು ವಿಚಾರದ ಬಗ್ಗೆ. 11 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಮೆಮೊರಾಂಡಮ್ ಕೊಟ್ಟವರು, ನಮ್ಮ ಅಕ್ಕ ತಾಯಿಗಳು ಈಡೇರಿಸಬೇಕು ಅಂತ. 11 ಗಂಟೆಗೆ ಡಿಮ್ಯಾಂಡ್, ಅವ್ರಿಗೆ ಏನು ಡಿಮ್ಯಾಂಡ್ ಬೇಕು ಅದು ಅಕ್ಕ ತಾಯಿಗಳ ಮನವಿ ಪತ್ರ ಕೊಟ್ಬಿಟ್ಟು 4 ಗಂಟೆಗೆ ಅದೇ ವಿಷಯ ತಗೊಂಡು ತಹಸೀಲ್ದಾರ್ ಕೊಟ್ಟು ಅದೇ ವಿಷಯ ಜಿಲ್ಲಾಧಿಕಾರಿಗಳು ಅಡ್ರೆಸ್ ಮಾಡಿ ರಾಜ್ಯಾಧ್ಯಕ್ಷ ಎಷ್ಟು ಮಾತ್ರ ಆಗೈತೆ ಅಂದರೆ, ನಮ್ಗೆ ಈ ಬೇಡಿಕೆ ಈಡೇರಿಸಬೇಕಂತ ಜಿಲ್ಲಾಧಿಕಾರಿ ಕೊಟ್ಟು, ಜಿಲ್ಲಾಧಿಕಾರಿಗಳು ತಾಲೂಕು ಕಚೇರಿಗೆ ಬಂದು ತಹಸೀಲ್ದಾರ್ ಕೊಡೋದು. ಅವ್ರಿಗೆ ಎಷ್ಟು ಜ್ಞಾನ ಐತೆ ಅಂದರೆ, ತಹಸೀಲ್ದಾರ್ ಕೊಟ್ಟಿರೋ ಮೆಮೊನ ಮೇಲೆ ಹೋಗ್ತದೆ, ಅದು ಜಿಲ್ಲಾಧಿಕಾರಿಗಳಿಗೆ ಅದು ಹೋಗ್ತದೆ. ಜಿಲ್ಲಾಧಿಕಾರಿಗಳಿಂದ ಎಲ್ಲಿ ಹೋಗ್ತದೆ? ಚೀಫ್ ಸೆಕ್ರೆಟರಿ ಹೋಗ್ತದೆ. ಚೀಫ್ ಸೆಕ್ರೆಟರಿಯಿಂದ ಎಲ್ಲಿ ಹೋಗ್ತದೆ? ಅದು ಸಂಬಂಧಪಟ್ಟ ಮಂತ್ರಿಗಳ ಕಚೇರಿಗೆ ಹೋಗ್ತದೆ. ಅಷ್ಟು ಮಾತ್ರ ಜ್ಞಾನ ಇಲ್ಲ ಅವನಿಗೆ. ತಹಸೀಲ್ದಾರ್ ಕೊಡ್ಬೇಕಾ, ಜಿಲ್ಲಾಧಿಕಾರಿ ಕೊಡ್ಬೇಕಾ ಜ್ಞಾನ ಇಲ್ಲ. ಇನ್ನೊಬ್ಬ ರಾಷ್ಟ್ರೀಯ ಅಧ್ಯಕ್ಷನೇ ಹೇಳಿದಂತಾನೆ ಈ ಒಳ ಮೀಸಲಾತಿ ಬಗ್ಗೆ ಇವತ್ತು ಹಿಂಗೆ ಬರ್ಸ್ಬಿಡ್ರಿ, ನಾಳೆ ಬೆಳಿಗ್ಗೆ ನಮ್ಮ ಮಕ್ಕಳಿಗೆಲ್ಲ ಸಿಕ್ಕೊಡ್ತದೆ. ನಿಮ್ಮ ಮನೆ ಬಾಗಿಲು ಬಂದಾಗ ನೀವು ಬಡತನ, ನಿಮ್ಮ ಮೂಲ ಜಾತಿ ಎಲ್ಲ ಬರ್ಸ್ಬಿಡ್ರಿ. ನೀವು ಬಡತನ ಬರ್ಸ್ಬಿಡ್ರಿ, ನಿಮ್ಮ ಮೂಲ ಜಾತಿ ಬರ್ಸ್ಬಿಡ್ರಿ, ಇವತ್ತು ಬರ್ಸ್ರಿ, ನಾಳೆ ನಿಮ್ಮ ಮನೆಗೆ ನಿಮ್ಮ ಮಕ್ಕಳಿಗೆ ಎಲ್ಲ ಸೌಲಭ್ಯ ಸಿಗ್ತದೆ. ಇವ್ರು ರಾಷ್ಟ್ರೀಯ ಅಧ್ಯಕ್ಷ. ಆಮೇಲೆ ಇವ್ರು ಏನು ಮಾಡ್ತಾವ್ರು? ಯಾಕೆ ನಮ್ಮ ಸಂಘಟನೆಗೆ ಡ್ಯಾಮೇಜ್ ಆಯ್ತು ಅಂದರೆ, ಪ್ರತಿ ಊರಿಗೆ ಹೋಗೋದು. ಈಗ ಇದು ಹಂಗೆ ಆಗ್ಬಿಟ್ಟದು. ಯಾಕೆ ಸಂಘಟನೆಗಳು ಹಂಗಾಯ್ತು ಗೊತ್ತಿಲ್ಲ, ಅದು ಯಾಕೆ ಹೋಗೋದು. ನಾವು ಹೋಬ್ಳಿಗಳಲ್ಲಿ ಹೋಗ್ಲಿಲ್ಲ ಇದು ಹೀಯಾಳಿಸ್ತಾ ಇಲ್ಲ, ಕಂಡಮ್ ಮಾಡ್ತಾ ಇಲ್ಲ. ಅದನ್ನು ಅವರು ಪ್ರತಿಯೊಬ್ಬರು
ಕೆಳಗಿಂದ ಕೆಲಸ ಕಲ್ತ್ಕೊಂಡು ಮೇಲೆ ಬಂದು ಚೆನ್ನಾಗಿರ್ತದೆ. ಈಗ ಹೇಳಿಲ್ವಾ, ಜಿಲ್ಲಾಧಿಕಾರಿ ಕೊಟ್ಟು ತಹಸೀಲ್ದಾರ್ ಕೊಡೋದು, ಆದರೆ ಅವ್ರ ಕೆಲಸ ಗೊತ್ತಿಲ್ಲ ಅಂತ ಅರ್ಥ. ಆಮೇಲೆ ಒಳ ಮೀಸಲಾತಿ ಬರ್ಸೋವಾಗ 3 ಜಾತಿ ಬರ್ಸ್ಬಿಡೋದು, 2-3 ದಿವಸದಲ್ಲಿ ನಿಮ್ಮ ಸೌಲಭ್ಯ ಸಿಗ್ತದೆ. ಯಾಕೆ ಕೆಲಸ ಕಲ್ತಿಲ್ಲ. ನಾವು ಹೇಳೋ ಏನು ಮಾಡ್ತೀವಿ ಅಂದರೆ, ಫಸ್ಟು ಕಾರ್ಯಕಾರಿ ಸಮಿತಿ ಸದಸ್ಯರು ಮಾಡ್ತೀವಿ, ಹೋಬಳಿ ಮಾಡ್ತೀವಿ, ಹೋಬಳಿಯಿಂದ ತಾಲೂಕು ತಗೊಂಡು, ತಾಲೂಕಿಂದ ಜಿಲ್ಲಾ ತಗೊಂಡು, ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ತಗೊಂಡು. ಯಾಕೆಂದರೆ ಕೆಲಸ ಕಲಿತಾರೆ. ಯಾವ ಆಫೀಸರ್ ಹತ್ರ ಏನು ಮಾತಾಡಬೇಕು, ಪೊಲೀಸ್ ಇಲಾಖೆಯಲ್ಲಿ ಏನು ಮಾತಾಡಬೇಕು, ರೆವಿನ್ಯೂಯಲ್ಲಿ ಏನು ಮಾತಾಡಬೇಕು, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾತಾಡಬೇಕು, ಆಮೇಲೆ ಸಾರ್ವಜನಿಕವಾಗಿ ಏನು ಮಾತಾಡಬೇಕು, ಪಬ್ಲಿಕಲ್ಲಿ ಜನರ ಮಧ್ಯೆ ಒಂದು ಭಾಷಣ ಹೆಂಗೆ ಮಾಡಬೇಕು ಕಲಿಸ್ಕೊಡ್ತೀನಿ. ಭಾಷಣ ಕಲಿಸ್ಕೊಡ್ತೀನಿ. ಈಗ ನಿಮ್ಮನ್ನು ಮಾತಾಡ್ಸೋದು ಉದ್ದೇಶ ಏನು ಗೊತ್ತಾ, ನಿಮ್ಮ ಅನಿಸಿಕೆ ಹೇಳ್ತೀವಿ ಅಂತ, ಭಾಷಣ ಮಾಡೋ ಭಯ ಹೋಗಲಿ ಅಂತ. ನೀವು ಹೇಳ್ತಾರೆ, ನೀವು ಬೈಕೊಟ್ಟು ಬೇಡ ಬೆಬ್ಬೆ ಅಂದ್ಬಿಡ್ತೀವಿ. ಅದೇ ಮೈಕಿಲ್ದಿರ ತಿಳ್ಕೊಂಡು ಏನೋ ಮಾತಾಡ್ಬಿಟ್ರೆ ಆಮೇಲೆ ಆಟೋಮೆಟಿಕ್ ಭಾಷಣ ಬರ್ತದೆ. ಅದಕ್ಕೆ ನಿಮ್ಮನ್ನು ಮಾತಾಡ್ಸಿದ್ದು ನಾನು. ಹಂಗಾಗಿ ನಮಗೆ ಇದಾಯಿತು. ಈಗ ಏನು 15 ನೀವು ತಿಂಗಳ ಟೈಮ್ ತಗೊಳ್ತಾ ಇದ್ದೀರಿ, ತಿಂಗಳ ಟೈಮು ಜಾಸ್ತಿ ಆಗ್ತದೆ ಅನಿಸ್ತದೆ. ಹೇಳ್ಬೇಕು ಹಿಂಗೆ ಅನ್ನೋದು ತಿಂಗಳಲ್ಲ ನಮಗೆ ಬೇಕಲ್ಲ, ಯಾಕಂದರೆ ತಾಲೂಕು ಬೇಸ್ ಎಲ್ಲ ಅಲ್ಲ. ನಾನು ಹೇಳೋದು ನಮ್ಗೆ ಹೆಂಗೆ ನಾವು ನಮ್ಮ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್, ಆಚಾರಿ ಕಾಂಪ್ಲೆಕ್ಸ್, ಗಜಾನನ ಸರ್ಕಲ್, ಚಿಂತಾಮಣಿ. ನಿಮ್ಮ LED LCD ಟಿವಿಗಳು, ಉದ್ದನೆಯ ಅಡ್ಡಗೆರೆಗಳು, ಸ್ಕ್ರೀನ್ ಒಡೆದಿರುವುದು, ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ. ನಮ್ಮಲ್ಲಿ ಎಲ್ಲ ತರಹದ LED LCD ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು. ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9514333655, ಮತ್ತೊಂದು 96639415. ಸಮೃದ್ಧಿ ಫ್ಯಾಷನ್ ಲೇಡೀಸ್ ಟ್ರೆಂಡ್ಸ್, ಸರ್ಕಾರಿ ಬಸ್ ನಿಲ್ದಾಣದ ರಸ್ತೆ, ಚಿಂತಾಮಣಿ. ನಮ್ಮ ಮಳಿಗೆಯಲ್ಲಿ ವರಮಹಾಲಕ್ಷ್ಮಿ, ಶ್ರೀಕೃಷ್ಣಾಷ್ಟಮಿ ಹಬ್ಬಗಳಿಗೆ ಬೇಕಾದ ರಾಖಿ ಐಟಮ್ಸ್, ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗೌರಿ ಗಣೇಶನ ಹಬ್ಬಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಅಲಂಕಾರಿಕ ವಸ್ತುಗಳು, ಜ್ಯುವೆಲರಿ ಐಟಮ್, ಬ್ಯಾಂಗಲ್ ಕಲೆಕ್ಷನ್, ಬಟ್ಟೆಗಳು ಹಾಗೂ ಗಿಫ್ಟ್ ಐಟಮ್ಗಳ ಸಾಮಗ್ರಿಗಳು ದೊರೆಯುತ್ತವೆ. ಹಿಂದೆ ಭೇಟಿ ನೀಡಿ. ಸಮೃದ್ಧಿ ಫ್ಯಾಷನ್ ಲೇಡೀಸ್ ಫ್ರೆಂಡ್ಸ್, ಸರ್ಕಾರಿ ಬಸ್ ನಿಲ್ದಾಣದ ರಸ್ತೆ, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ಬೆಂಗಳೂರು ರಸ್ತೆ, ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ, 2ನೇ ಕ್ರಾಸ್, ಚಿಂತಾಮಣಿ. ಇಲ್ಲಿ ಆರಂಭವಾಗಿರುವ ಸಿದ್ಧ ಹೆಲ್ತ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ, BP, ಥೈರಾಯ್ಡ್, ಮಲಬದ್ಧತೆ, ಕೂದಲು ಸಮಸ್ಯೆ, ಚರ್ಮ ಸಂಬಂಧಿತ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು, PCOD, ಲಕ್ವಾ, ಒಂಟಿ ತಲೆನೋವು, ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು, ಅನ್ವಾಂಟೆಡ್ ಏಡ್ಸ್, ಕ್ಯಾನ್ಸರ್, ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು, ದೀರ್ಘಕಾಲಿಕ ಮೂಲೆ ನೋವುಗಳಿಗೆ, ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ 7349399362 850004. ಶ್ರೀ ಭೈರವೇಶ್ವರ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಅಂಜನಿ ಚಿತ್ರಮಂದಿರದ ಮುಂಭಾಗ, ಚಿಂತಾಮಣಿ. ನಮ್ಮಲ್ಲಿ ಪ್ಯೂರ್ ರೇಷ್ಮೆ ಸೀರೆಗಳು, ಹ್ಯಾಂಡ್ಲೂಮ್ಸ್, ರಿಸೆಪ್ಷನ್ ಪ್ಯೂರ್ ಸಿಲ್ಕ್ ಸ್ಯಾರಿಗಳು, ಕಾಟನ್ ಸೀರೆಗಳು ಹಾಗೂ ಎಲ್ಲ ರೀತಿಯ ಸೀರೆಗಳು ಸಿಗುತ್ತವೆ. ನಮ್ಮ ಮಳಿಗೆಯಲ್ಲಿ 150 ರು ಬೆಲೆಯಿಂದ ಸೀರೆಗಳು ಆರಂಭವಾಗಲಿದ್ದು, ವರಮಹಾಲಕ್ಷ್ಮಿ ಹಾಗೂ ಗೌರಿ ಗಣೇಶನ ಹಬ್ಬದ ಅಂಗವಾಗಿ ನಮ್ಮಲ್ಲಿ ಕೊಳ್ಳುವ ಎಲ್ಲ ರೀತಿಯ ಸೀರೆಗಳಿಗೆ 30% ಡಿಸ್ಕೌಂಟ್ ಆಫರ್ ನೀಡಲಾಗುವುದು. ವಿವರಗಳಿಗೆ ಹರೀಶ್ ರವರ ಮೊಬೈಲ್ ನಂಬರ್ 973930
3607ಗೆ ಸಂಪರ್ಕಿಸಬಹುದು. ಬಿಲ್ಡಿಂಗ್, ಬೆಂಗಳೂರು ಸರ್ಕಲ್, ಸಿವಿಲ್ ಬಸ್ ನಿಲ್ದಾಣದ ಹತ್ತಿರ, ಚಿಂತಾಮಣಿ. ನಮ್ಮಲ್ಲಿ ಲೆನಿನ್ ರೈಮಂಡ್ಸ್, ಗೀಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಕಾಟನ್, ಸಿಯಾರಾಮ್, ರೆಡ್ ಟೇಲರ್, ಐದರ್ ಹಾಗೂ ಎಲ್ಲ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ. ಹಿಂದೆ ಭೇಟಿ ನೀಡಿ. ಪೂರ್ವಿ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್, ಪದ್ಮಾವತಿ ಬಿಲ್ಡಿಂಗ್, ಬೆಂಗಳೂರು ಸರ್ಕಲ್, ಚಿಂತಾಮಣಿ. ವಿವರಗಳಿಗೆ 9161567630, ಮತ್ತೊಂದು 9164299236ಗೆ ಸಂಪರ್ಕಿಸಬಹುದು.